ಇನ್ನು ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದ್ದಂತೆ ಮಂಡ್ಯ ಅಖಾಡ ಮತ್ತಷ್ಟು ರಂಗೇರ್ತಾ ಇದೆ. ಇದರ ಬೆನ್ನಲ್ಲೇ ಸಂಸದೆ ಸುಮಲತಾ ಇಂಡುವಾಳ ಸಚ್ಚಿದಾನಂದರ ಸಂಧಾನ ಕಾರ್ಯ ಕೂಡ ಇಲ್ಲಿ ನಡೆದಿದೆ. ದರ್ಶನ್ ರಾಕ್ ಲೈನ್ ವೆಂಕಟೇಶ್ ಮಧ್ಯಸ್ಥಿಕೆಯಲ್ಲಿ ಸಂಧಾನ ಸೂತ್ರವನ್ನ ಹೆಣೆಯಲಾಗಿದೆ. ಮೈತ್ರಿ ಟಿಕೆಟ್ ಪಡೆದರಷ್ಟೇ ನಿಮಗೆ ಬೆಂಬಲ ಅಂತ ಇಲ್ಲಿ ಖಡಕ್ ಆಗಿ ಹೇಳಿದ್ದಾರೆ ಸಚ್ಚಿದಾನಂದ. ಬಿಜೆಪಿಯಲ್ಲಿ ತೊಡಗಿಸಿಕೊಂಡಿರುವಂತಹ ಇಂಡುವಾಳ ಸಚ್ಚಿದಾನಂದ ಸಂದರ್ಭದಲ್ಲಿ ಸುಮಲತಾ ಹೇಳಿದ್ದಾರೆ, ಮೈತ್ರಿಯಿಂದ ಟಿಕೆಟ್ ಪಡ್ಕೊಂಡ್ರಷ್ಟೇ ನಾನು ನಿಮ್ಗೆ ಬೆಂಬಲ ಕೊಡೋದಕ್ಕೆ ಸಾಧ್ಯ ಅಂತ ಸಾರಾ ಸಗಟಾಗಿ ಹೇಳಿದ್ದಾರೆ. ಮಂಡ್ಯದಲ್ಲಿ ಕಳೆದ ಬಾರಿಯಂತೆ ಪ್ರಚಾರ ಮಾಡ್ತೇನೆ, ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಕೂಡ ನಾನು ಬೆಂಬಲವಾಗಿ ನಿಲ್ಲೋದಿಲ್ಲ. ಮೈತ್ರಿ ಪಕ್ಷದಿಂದ ನೀವೇನಾದ್ರೂ ಅಭ್ಯರ್ಥಿಯಾಗಿ ನಿಂತು ಟಿಕೆಟ್ ಅನ್ನ ಪಡ್ಕೊಂಡ್ರೆ ನಾನು ನಿಮ್ಗೆ ಎಲ್ಲಾ ರೀತಿಯ ಸಪೋರ್ಟ್ ಅನ್ನ ಮಾಡ್ತೇನೆ ಅಂತ ಇಲ್ಲಿ ಸಚ್ಚಿದಾನಂದ ಹೇಳಿದ್ದಾರೆ. ಹಾಗೆ ದರ್ಶನ್ ಹಾಗೆ ರಾಕ್ ಲೈನ್ ನ ಮಧ್ಯಸ್ಥಿಕೆಯಲ್ಲಿ ಸಂಧಾನ ಸೂತ್ರವನ್ನ ಹೆಣೆಯಲಾಗಿದೆ. ಇನ್ನೂ ಕೂಡ ಟಿಕೆಟ್ ಯಾರಿಗೆ ಅನ್ನೋದ್ರ ಬಗ್ಗೆ ಕನ್ಫರ್ಮ್ ಆಗಿಲ್ಲ. ಒಂದು ಕಡೆ ಜೆಡಿಎಸ್ ಕೂಡ ಈಗಾಗಲೇ ಸಭೆ ಮೇಲೆ ಸಭೆಯನ್ನು ಮಾಡ್ತಾ ಇದೆ. ನಿನ್ನೆ ಕೂಡ ಸುಬ್ಬಯ್ಯ ಕಿತ್ತಳೆ ಕೃಷಿ ಮಾಡಿ 100 ಗಿಡದಿಂದ 2.5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಒಂದು ಸಭೆಯನ್ನು ಕರೆದಿದ್ರು ಸುಮಲತಾ. ಆ ಸಭೆಯಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿ ಮುಂಬರುವಂತ ಲೋಕಸಭಾ ಚುನಾವಣೆಗೆ ತಮಗೆ ಬೆಂಬಲ ಕೋರುವಂತೆ ಈಗ ಸಚ್ಚಿದಾನಂದರನ್ನ ಭೇಟಿ ಮಾಡಿದ್ದಾರೆ. ಒಂದ್ ಕಡೆ ಸುಮಲತಾ ಅವರು ತಮ್ಮ ಬೆಂಬಲಿಗರ ಸಭೆಯನ್ನ ನಡೆಸಿದ್ದಾರೆ. ಇನ್ನೊಂದ್ ಕಡೆ ಜೆಡಿಎಸ್ ಕ್ಯಾಂಪ್ನಲ್ಲೂ ಕೂಡ ಸಾಕಷ್ಟು ಪ್ಲಾನಿಂಗ್ ನಡೀತಾ ಇದೆ. ಮಂಡ್ಯ ಲೋಕಸಭಾ ಟಿಕೆಟ್ ಪಡೆಯೋದಕ್ಕೆ ಕಸರತ್ತು ಜೋರಾಗ್ತಿರೋದು. ಸುಮಲತಾ ಮೀಟಿಂಗ್ ಬೆನ್ನಲ್ಲೇ ಕುಮಾರಸ್ವಾಮಿ ಕೂಡ ಅಲರ್ಟ್ ಆಗಿದ್ದಾರೆ. ಇವತ್ತು ಜೆಡಿಎಸ್ನ ಪಾಳ್ಯದಲ್ಲೂ ಕೂಡ ನಿನ್ನೆ ರಾತ್ರಿ ಒಂದಷ್ಟು ಮಾತುಕತೆ ಆಗಿದೆ. ಇವತ್ತು ಕೂಡ ಒಂದಷ್ಟು ನಾಯಕರುಗಳೆಲ್ಲ ಸೇರಿ ಮಾತನಾಡುವಂತವರಿದ್ದಾರೆ. ಸಭೆಯಲ್ಲಿ ಮಂಡ್ಯ ಜೆಡಿಎಸ್ ಮುಖಂಡರಿಗೆ ಎಚ್ಚರಿಕೆಯ ಪಾಠವನ್ನ ಹೇಳಲಾಗಿದೆ. ಮಂಡ್ಯದಲ್ಲಿ ಜೆಡಿಎಸ್ ಅಭ್ಯರ್ಥಿಯೇ ಸ್ಪರ್ಧೆ ಮಾಡ್ತಾರೆ, ಅಲ್ಲಿ ಕ್ಯಾಂಡಿಡೇಟ್ ನಮ್ಮವರೇನೆ, ಅದ್ರಲ್ಲಿ ಯಾವುದೇ ಡೌಟ್ ಬೇಡ ಅಂತ ಅವ್ರಿಗೆ ಹೇಳಲಾಗಿದೆ. ಮಂಡ್ಯ ಲೋಕಸಭಾ ಕ್ಷೇತ್ರ ನಮಗೆ ಬಿಡಲು ಮಾತುಕತೆ ಆಗಿದೆ ಆಲ್ರೆಡಿ ಈಗ ಹೈಕಮಾಂಡ್ ಮಟ್ಟದಲ್ಲಿ. ಆದ್ರಿಂದ ಸುಮಲತಾ ಅವರ ಯಾವುದೇ ನಡೆ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ಮ ಫೋಕಸ್ ಏನಿದ್ರು ಕೂಡ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸೋ ಕಡೆ, ನಮ್ಮ ಅಭ್ಯರ್ಥಿನೇ ಅಲ್ಲಿ ನಿಲ್ಲೋದು ಅಂತ ಎಲ್ರಿಗೂ ಕೂಡ ಕಾನ್ಫಿಡೆನ್ಸ್ ಅನ್ನ ತುಂಬಲಾಗಿದೆ. ಇದು ಜೆಡಿಎಸ್ನ ಕ್ಯಾಂಪ್ನಲ್ಲಿ ನಡೀತಿರುವಂಥ ಲೆಕ್ಕಾಚಾರಗಳು. ಸೊ ಇದು ಒಂದ್ ಕಡೆ ನೋಡ್ತಾ ಇದ್ದೀರಾ ಸುಮಲತಾ ಅವರ ಬೆಂಬಲಿಗರ ಒಂದು ಸಭೆ, ಇನ್ನೊಂದ್ ಕಡೆ ಶ್ರೀ ಕುಮಾರಸ್ವಾಮಿ ಮತ್ತು ಉಳಿದವರು ಈಗ ಪ್ಲಾನ್ ಮಾಡ್ತಿದ್ದಾರೆ. ಬಿಜೆಪಿಗೆ ಒಂದ್ ಕಡೆ ಟೆನ್ಷನ್ ತಂದಿಟ್ಟಿದೆ. ಮಂಡ್ಯ ಲೋಕ ಟಿಕೆಟ್ಗೆ HDK ಸುಮಲತಾ ಕದನ ಒಂದ್ ಕಡೆ ಜೋರಾಗಿ ನಡೀತಾ ಇರುವಂತಹ ಬೆನ್ನಲ್ಲೇ ಮಂಡ್ಯ ಕ್ಷೇತ್ರ ಜೆಡಿಎಸ್ಗೆ ನೀಡೋದಕ್ಕೆ ಬಿಜೆಪಿ ಈಗಾಗಲೇ ಒಲವನ್ನ ತೋರಿದೆ. ಆದ್ರೆ ಸುಮಲತಾ ಒಂದ್ ಕಡೆ ಪಟ್ಟು ಹಿಡಿದುಕೊಳ್ತಿದ್ದಾರೆ. ಇತ್ತ ಮಂಡ್ಯ ಕಣದ ಮೇಲೆ ಸುಮಲತಾ ಪಟ್ಟು ಹಿಡಿದುಕೊಳ್ತಿರೋದ್ರಿಂದಾಗಿ ಬಿಜೆಪಿಗೆ ಒಂದ್ ರೀತಿ ಸಂಕಷ್ಟದ ಸಂದರ್ಭ ಕ್ರಿಯೇಟ್ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಸುನಿಲ್ ಇದ್ದಾರೆ. ಸುನಿಲ್, ಈಗಾಗಲೇ ಮಂಡ್ಯ ಅಖಾಡ ಮತ್ತಷ್ಟು ರಂಗೇರ್ತಾ ಇದ್ರೆ ಕಣದಿಂದ ಯಾರು ಸ್ಪರ್ಧೆ ಮಾಡ್ತಾ ಇದೆ ಅನ್ನೋದೇ ಇನ್ನೂ ಕೂಡ ನಿಗೂಢ ಆಗಿದೆ. ಒಂದು ಕಡೆ ಜೆಡಿಎಸ್ ಹೇಳ್ತಾ ಇದೆ ನಮ್ಮ ಪಕ್ಷದ ಅಭ್ಯರ್ಥಿಯೇ ಇಲ್ಲಿ ಅಖಾಡಕ್ಕಿಳಿಯೋದು, ಹಾಗಾಗಿ ಯಾವ್ದ್ರ ಕಡೆ ಕೂಡ ತಲೆ ಕೆಡಿಸ್ಕೊಳ್ಬೇಡಿ ಅಂತ. ಮತ್ತೊಂದು ಕಡೆ ನೋಡಿದ್ರೆ ಸುಮಲತಾ ಕೂಡ ನಾನೇ ಈ ಬಾರಿ ಅಭ್ಯರ್ಥಿ ಅನ್ನೋ ನಿಟ್ಟಿನಲ್ಲಿ ತೋರಿಸ್ಕೊಳ್ತಾ ಇದ್ದಾರೆ. ಜೊತೆಗೆ ಸಚ್ಚಿದಾನಂದ ಅವರ ಜೊತೆ ನಿನ್ನೆ ಮಾತುಕತೆ ಕೂಡ ಆಗಿದೆ, ಸಂಧಾನ ಸಕ್ಸಸ್ ಆಗಿದೆ. ಏನೆಲ್ಲ ಬೆಳವಣಿಗೆಗಳಾಗಿದೆ? ಶಕುಂತಲಾ, ಪ್ರಮುಖವಾಗಿ 2019 ಲೋಕಸಭಾ ಚುನಾವಣೆ ಏನ್ ನಡೀತು, ಮಂಡ್ಯ ಚುನಾವಣೆ ಇಡೀ ಇಂಡಿಯಾವೇ ನೋಡೋ ರೀತಿ ಆಯಿತು. ಅದೇ ರೀತಿಯಾದ ಬೆಳವಣಿಗೆ ಮತ್ತೆ ಈಗಾಗಲೇ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಈ ಬಾರಿ 2024 ಲೋಕಸಭಾ ಚುನಾವಣೆಯ ಮಂಡ್ಯದ ಒಂದು ಚುನಾವಣೆ ಎಂದೇ ಲೋಕಸಭಾ ಚುನಾವಣೆ ಆಗುವಂತ ರೀತಿ ಕಂಡು ಬರ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಈಗಾಗಲೇ ಜೆಡಿಎಸ್ ಬಿಜೆಪಿ ಮೈತ್ರಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಈಗ ಜೆಡಿಎಸ್ ನಾಯಕರು ಬಿಜೆಪಿ ನಾಯಕರ ಜೊತೆ ಮಾತುಕತೆ ಮಾಡಿ ಬಹುತೇಕವಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರ ಜೆಡಿಎಸ್ ಪಾಲ್ ಕೂಡ ಆಗಿರುವಂತದ್ದು. ಆದ್ರೆ ಸುಮಲತಾ ಅವರು ಕೂಡ ಹಾಲಿ ಸಂಸದ ಆದ ಹಿನ್ನೆಲೆಯಲ್ಲಿ ಇನ್ನೂ ಕೂಡ ಮಂಡ್ಯದಲ್ಲಿ ನಾನೇ ಈ ಬಾರಿ ಸ್ಪರ್ಧೆ ಮಾಡ್ತೀನಿ, ಬಿಜೆಪಿ ಟಿಕೆಟ್ ಕೊಡಿದ್ರೆ ಮಂಡ್ಯದಿಂದ ನಾನೇ ಸ್ಪರ್ಧೆ ಮಾಡ್ತೀನಿ, ಬಿಜೆಪಿಗೆ ಬಹುತೇಕ ಟಿಕೆಟ್ ಅನ್ನೋ ಒಂದು ಮಾತನ್ನು ಕೂಡ ಪದೇ ಪದೇ ಉಚ್ಚಾರ ಮಾಡ್ತಾ ಇದ್ರು. ಅದಕ್ಕೆ ಪೂರಕವಾಗಿ ನಿನ್ನೆ ಮಹತ್ವದ ಸಭೆಯನ್ನು ಕೂಡ ಸುಮಲತಾ ಮಾಡಿದ್ದಾರೆ. ಆ ಒಂದು ಸಭೆಯಲ್ಲಿ ಈ ಹಿಂದೆ ಸುಮಲತಾ ಅವರ ಆಪ್ತರಾಗಿದ್ದಂತ ಇಂಡುವಾಳ ಸಚ್ಚಿದಾನಂದ ಇದ್ದಾರೆ, ಅವರ ಒಂದು ನಡುವೆ ಒಂದಷ್ಟು ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಒಂದಷ್ಟು ಅಸಮಾಧಾನ ಮತ್ತು ದೂರ ಉಳ್ಕೊಂಡಿದ್ರು. ಅವರನ್ನ ಕರೆತರುವ ಪ್ರಯತ್ನವನ್ನ ನಟ ದರ್ಶನ್ ಆಗ್ಬೋದು, ರಾಕ್ಲೈನ್ ಅವರು ಮಾಡಿ ಸುಮಲತಾ ಅವರ ನಡುವೆ ಒಂದಷ್ಟು ಸಂಧಾನದ ಮಾತುಕತೆಯನ್ನು ಕೂಡ ಮಾಡಿದ್ದಾರೆ. ಅಲ್ಲಿ ಇಂಡುವಾಳ ಸಚ್ಚಿದಾನಂದ ಅವರು ಒಂದು ಸ್ಪಷ್ಟವಾಗಿ ಒಂದು ಮಾಹಿತಿಯನ್ನು ಕೂಡ ನೀಡಿರುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ನೀವು ಮಂಡ್ಯದಿಂದ ಬಿಜೆಪಿ ಅಭ್ಯರ್ಥಿ ಆದ್ರಷ್ಟೇ ನಾನು ನಿಮಗೆ ಬೆಂಬಲವನ್ನು ನೀಡ್ತೀನಿ, ನನಗೆ ಪಕ್ಷ ಮುಖ್ಯ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂತು. ಈ ಮೂಲಕ ನೀವು ಬಿಜೆಪಿಯಿಂದ ಅಭ್ಯರ್ಥಿ ಏನಾದ್ರೆ ನಿಮಗೆ ನಾನು ಬೆಂಬಲವನ್ನು ಕೊಡ್ತೀನಿ, ಹೊರತಾಗಿ ನಾನು ನಿಮಗೆ ಬೆಂಬಲವನ್ನು ಕೊಡಲ್ಲ ಅನ್ನೋ ರೀತಿಯಲ್ಲಿ ಇಂಡುವಾಳ ಸಚ್ಚಿದಾನಂದ ಒಂದ್ ಕಡೆ ಹೇಳಿದ್ರೆ, ಸುಮಲತಾ ಅವರ ಒಂದು ಮೀಟಿಂಗ್ ಬೆನ್ನಲ್ಲೇ ಕುಮಾರಸ್ವಾಮಿ ಅವರು ಕೂಡ ಅಲರ್ಟ್ ಕೂಡ ಆಗಿದ್ದಾರೆ. ನಿನ್ನೆ ತಡರಾತ್ರಿವರೆಗೂ ಕೂಡ ಮಂಡ್ಯ ಭಾಗದ ಮುಖಂಡರು, ಮಾಜಿ ಹಾಲಿ ಶಾಸಕರು ಎಲ್ಲರನ್ನ ಕರೆಸಿ ಸುಮಾರು 4-5 ಗಂಟೆಗಳ ಕಾಲ ಮಹತ್ವದ ಸಭೆಯನ್ನು ಕೂಡ ನಡೆಸಿರುವಂತು.
ಈ ಒಂದು ಸಭೆಯಲ್ಲಿ ಎಚ್ಚರಿಕೆ ಪಾಠವನ್ನ ಕುಮಾರಸ್ವಾಮಿ ಅವರು ಕೂಡ ಶಾಸಕರಿಗೆ, ಮಾಜಿ ಶಾಸಕರಿಗೆ ಮಾಡಿರುವಂತ ಈಗಾಗಲೇ JDS ಏನಿದೆ ಬಹುತೇಕವಾಗಿ JDS ನಿಂದ ಮಂಡ್ಯ ಲೋಕಸಭಾ ಕ್ಷೇತ್ರ JDS ಪಾಲಾಗಿದೆ. ಈ ವಿಚಾರವಾಗಿ ಬಿಜೆಪಿ ನಾಯಕರು ಕೂಡ ಒಲವನ್ನು ಹೊಂದಿದ್ದಾರೆ. ಹಾಗಾಗಿ ನಾವು ಕೆಲಸವನ್ನು ಕೂಡ ಆರಂಭಿಸೋಣ. ಯಾರು ಕೂಡ ಹಾಲಿ ಸಂಸದರ ಮಾತಿಗೆ ಒಂದಷ್ಟು ಗಮನವನ್ನು ಕೂಡ ಕೊಡ್ಲಿಕ್ಕೆ ಹೋಗ್ಬೇಡಿ, ಅವರ ಹೇಳಿಕೆಗಳಿಗೆ ನೀವು ಉತ್ತರವನ್ನು ಕೂಡ ಕೊಡ್ಲಿಕ್ಕೆ ಹೋಗ್ಬೇಡಿ. ನಮ್ಮ ಕೆಲಸವನ್ನ ಮಾಡೋಣ. ಮತ್ತೆ ಪ್ರಮುಖವಾಗಿ ಸ್ಥಳೀಯ ಅಭ್ಯರ್ಥಿಯ ಸ್ಪರ್ಧೆಯನ್ನ ಮಾಡ್ತಾರೆ ಅನ್ನೋ ಮಾಹಿತಿ ಕೂಡ ಹೇಳಿರುವಂತು. ಈಗಾಗಲೇ CS ಪುಟ್ಟರಾಜ್ ಅವರ ಹೆಸರು ಕೂಡ ದೊಡ್ಡ ಮಟ್ಟಿಗೆ ಕೇಳಿ ಬರ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಪುಟ್ಟರಾಜ್ ಅವರು ಕಣಕ್ಕಿಳಿಯುವ ಸಾಧ್ಯತೆ ದಟ್ಟವಾಗಿರುವಂತದ್ದು. ಈ ಒಂದು ಸಭೆಯಲ್ಲಿ ಕುಮಾರಸ್ವಾಮಿ ಆಗ್ಬೋದು, ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಲ್ಲ ಅನ್ನೋದು ಒಂದಷ್ಟು ಮಾಹಿತಿನ ಅಲ್ಲಿನ ಮುಖಂಡರಿಗೂ ಕೂಡ ನೀಡಿರುವಂತು. ಈ ವಿಚಾರಗಳ ನಡುವೆ ಈಗಾಗಲೇ ಮೈತ್ರಿ ಮಾಡಿಕೊಂಡ ಹಿನ್ನೆಲೆಯಲ್ಲಿ ಸುಮಲತಾ ಮತ್ತೆ ಕುಮಾರಸ್ವಾಮಿ ಅವರ ಕದನ ಏನಿದೆ ಬಿಜೆಪಿಗೆ ಒಂದು ರೀತಿ ತಲೆನೋವಾಗಿ ಪರಿಣಮಿಸಿದೆ. ಯಾಕಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಕಟ್ಟಿ ಹಾಕಲೇಬೇಕು ಅಂತ ಹೇಳಿ NDA ಮೈತ್ರಿ ಮಾಡಿಕೊಂಡಿದೆ. ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಕದನ ಮತ್ತೆ ತಾರಕಕ್ಕೇರಿರುವಂತೂ ಎಲ್ಲವನ್ನ ನಾವು ನೋಡ್ತಾ ಇದ್ರೆ ಶಕುಂತಲಾ 2019 ಚುನಾವಣೆ ಮತ್ತೆ ಮರುಕಳಿಸುವಂತ ಸಾಧ್ಯತೆ ದಟ್ಟವಾಗಿರುವಂತದ್ದು. ಧನ್ಯವಾದ ಸುನಿಲ್, ತಮ್ಮ ಲೈವ್ ಅಪ್ಡೇಟ್ಸ್.